ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಇವತ್ತು. ಅದಾಗಬಾರ್ದು. ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗಬಾರ್ದು. ಅದಕ್ಕೆ ನಾವು ಕಾನೂನು ತರ ಕೊಟ್ಟಿದ್ದೀವಿ. ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿವಿ ಚಾನೆಲ್ನವನಿಗೂ ಕೂಡ ಫೋನ್ ಮಾಡಲ್ಲ. ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದ್ರೂ ಕೂಡ ಮಾಡಲ್ಲ. ಈಗ ನಾನು ಒಬ್ಬ ರಾಜಕಾರಣಿ, ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು. ನಾನು ಮಾತಾಡಿದ್ರೆ ನನ್ನನ್ನು ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ನೋಡಕ್ಕೆ ಹೋಗಬಾರ್ದು. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜ ಮತ್ತು ಜನರು ಇದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಾ ಅಲ್ವಾ ಅಂತಕ್ಕಂಥದ್ದನ್ನ ನೋಡ್ಬೇಕಾಗ್ತದೆ. ಬಹಳ ಜನ ಪತ್ರಿಕೆಯವರು, ಮಾಧ್ಯಮದವರು ಒಂದು ಸಾರಿ ಇದನ್ನ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೋಬಾರ್ದು. ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಇವತ್ತು. ಅದಾಗಬಾರ್ದು. ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ಆಗಬಾರ್ದು. ನನ್ನ ಪರವಾಗೂ ಮಾತಾಡಬಾರ್ದು, ಪ್ರಧಾನಿ ಪರವಾಗೂ ಮಾತಾಡಬಾರ್ದು, ಯಾವುದೇ ಅಧಿಕಾರದಲ್ಲಿರ್ತಕ್ಕಂಥವ್ರ ಪರವಾಗೂ ಕೂಡ ಮಾತಾಡಬಾರ್ದು. ಆದರೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಆಗ್ತದೆ. ಅದಕ್ಕೆ ನೋಡಿ, ಸತ್ಯಕ್ಕಾಗಿ, ನಿಜ ಸುದ್ದಿಗಾಗಿ, ಅಂದರೆ ಇನ್ನೊಂದು ಸುದ್ದಿ ಇದೆ ಅಂತ ಅರ್ಥ ಆಯ್ತಲ್ಲ. ನಿಜ ಸುದ್ದಿ ಅಂತಂದ್ರೆ ಇನ್ನು ಸುಳ್ಳು ಸುದ್ದಿ ಒಂದು ಇದೇ ಇಲ್ತಲ್ಲ. ಅಂದರೆ ಪತ್ರಿಕೋದ್ಯಮದಲ್ಲಿ ಎಲ್ಲ ಸುಳ್ಳು ಸೇರ್ಕೊಬಿಟ್ಟದೆ. ಈಗ ಇವತ್ತು ಸಬ್ಜೆಕ್ಟ್ ಇಟ್ಟಿರೋದಂತದ್ದು ನಿಜ ಸುದ್ದಿಗಾಗಿ ಸಮರ, ಹೋರಾಟ. ಅಂದರೆ ಸುಳ್ಳು ಸುದ್ದಿ ಜಾಸ್ತಿ ಆಗಿರ್ಬೇಕಲ್ಲ. ಈಗ ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು, ಯಾಕಂತಂದ್ರೆ ನೀವು ಪ್ರಜಾಪ್ರಭುತ್ವದ 4ನೇ ಅಂಗ. ಪ್ರಜಾಪ್ರಭುತ್ವ ಉಳಿಬೇಕಲ್ಲ, ಸಮಾಜ ಉಳಿಬೇಕಲ್ಲ, ಜನರು ಉಳಿಬೇಕಲ್ಲ. ಯಾವ ಪಕ್ಷಗಳು ಏನು ಮಾಡ್ತವೆ ಅಂತಕ್ಕಂಥದ್ದನ್ನು ಮಾಡಬಾರ್ದು. ಮತ್ತೆ ಸಾಯಿನಾಥ್ ಅವರು ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗಬಾರ್ದು. ಅದಕ್ಕೆ ನಾವು ಕಾನೂನು ತರ ಕೊಟ್ಟಿದ್ದೀವಿ. ಈಗ ಸುಳ್ಳು ಸುದ್ದಿಗಳನ್ನು ಮಾಡ್ತಕ್ಕಂಥದಕ್ಕೆ, ದ್ವೇಷದ ಭಾಷಣ ಮಾಡ್ತಕ್ಕಂಥವ್ರಿಗೆ ಒಂದು ಕಾನೂನು ತರೋಣ ಅಂತ ಹೊರಟಿದ್ದೀವಿ. ನಾನು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದೆ, ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ, ದ್ವೇಷದ ಭಾಷಣ ಮಾಡೋರು, ಸುಳ್ಳು ಸುದ್ದಿ ಮಾಡ್ತಕ್ಕಂಥವ್ರು, ಅದಕ್ಕೆ ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ರಿ ಅಂತ ಹೇಳಿದೆ. ಎಲ್ಲ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಬೇಕಾದ ಅಗತ್ಯ ಇಲ್ಲ. ಈಗ ಯಾವುದೇ ನೀವು ವಿಚಾರ ಇಡಬೇಕಾದ್ರೆ ನಿರ್ಭೀತಿಯಿಂದ ಇಡಬೇಕು. ಊಹೆಗಳ ಮೇಲೆ ಮಾತಾಡೋದು ಬಹಳ ಜಾಸ್ತಿ ಆಗ್ಬಿಡದೆ. ಊಹೆ ರಾಜಕೀಯ ಜಾಸ್ತಿ ಆಗ್ಬಿಡದೆ. ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಪರ ವಿರೋಧ ಅದು ಹಿಂಗೆ ಊಹೆಗಳು ಮಾಡ್ಕೊಳ್ಳೋದು. ದಿಸ್ ಇಸ್ ವೆರಿ ಡೇಂಜರಸ್. ಇನ್ವೆಸ್ಟಿಗೇಟ್ ಮಾಡಿ. ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದು ಸಾರಿ ಸತ್ಯ ಗೊತ್ತಾಗದೇ ಇರಬಹುದು. ಸೀರಿಯಸ್ ಆಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ. ಅದು ಊಹೆನೂ ಸತ್ಯನೂ ಪತ್ತೆ ಚೆಕ್ ಹೋಗಲ್ಲ, ಇನ್ವೆಸ್ಟಿಗೇಷನೂ ಮಾಡೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಸುದ್ದಿಗಳನ್ನು ಬಿಟ್ಬಿಡೋದು. ಏನೇ ಸುಳ್ಳು ಸುದ್ದಿ ಮಾಡ್ತಾ ಇದೆ ಅಂತ ಆಮೇಲೆ ಬದಲಾಯಿಸ್ಬಿಡೋದು. ಯಾವ ಥರ ಜರ್ನಲಿಸಮ್ ಇದು? ಇದಕ್ಕೆಂತ ಮೀಡಿಯಾ ಅಂತ ಕರಿಬೇಕು. ಇದಕ್ಕೆ ಈ ಥರ ಆಗಬಾರ್ದು ಜರ್ನಲಿಸಮ್. ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ. ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಮಾಧ್ಯಮ ಸ್ವತಂತ್ರವಾಗಿರಬೇಕು, ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು, ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿದ್ದೆ. ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿವಿ ಚಾನೆಲ್ನವನಿಗೂ ಕೂಡ ಫೋನ್ ಮಾಡಲ್ಲ. ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದ್ರೂ ಕೂಡ ಮಾಡಲ್ಲ. ನೆಹರು ಕೂಡ ಇದನ್ನೇ ಇಟ್ಕೊಂಡಿದ್ರು. ನೆಹರು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬಂದ ಮೇಲೆ, ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಕೊಂಡಿದ್ರು. ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇದನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ ಆಗ್ಬೇಕು. ಆತ್ಮವಂಚನೆ ಆಗಬಾರ್ದು. ಆತ್ಮಾವಲೋಕನ ಮಾಡ್ಕೋಬೇಕು ಒಂದೊಂದ್ಸಾರಿ. ಆಮೇಲೆ ಈ ಪತ್ರಿಕೋದ್ಯಮ, ಟಿವಿ ಚಾನೆಲ್ಗಳು ಈ ಮೌಢ್ಯಗಳನ್ನೇ ಜಾಸ್ತಿ ಬೆಳೆಸೋದು. ನಾನು ಒಂದ್ಸಾರಿ ಆಶ್ಚರ್ಯ ಆಗುತ್ತೆ. ನನ್ನ ಕಾರ್ ಮೇಲೆ ಕಾಗೆ ಕೂಗ್ಬಿಟ್ಟಿತ್ತು. ಒಂದು ಟಿವಿ ಚಾನೆಲ್ನಲ್ಲಿ ಚರ್ಚೆ. ಏನಪ್ಪ ಅದು ಚರ್ಚೆ ಅಂತಂದ್ರೆ, ಸಿದ್ದರಾಮಯ್ಯ, ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರಬೇಕು ಅನ್ನೋ ಕಾಣಿಸುತ್ತೆ, ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ.
ಸಿದ್ದರಾಮಯ್ಯ ಈ ಬಜೆಟೇ ಮಂಡಿಸಲ್ಲ ಅಂತ ಒಂದು ವಾದ. ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಇನ್ನು 3 ತಿಂಗಳಲ್ಲಿ ಅವರ ಸರ್ಕಾರ ಕಳ್ಕೊಬಿಡ್ತಾರೆ ಅಂತ ಇನ್ನೊಂದು ವಾದ. ಇಬ್ರು ಪುರೋಹಿತರುಗಳು. ಆಮೇಲೆ ಅದಾದ್ಮೇಲೆ ನಾನು ಇನ್ನು 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು. ಇಂಥವೆಲ್ಲ ಮಾಡಬೇಕಾ? ಇದು ಇದನ್ನ ಮಾಧ್ಯಮದವರು ಅಂತ ಮಾಧ್ಯಮ ಸುದ್ದಿ ಅಂತ ಹೇಳಕ್ಕಾಗತ್ತಾ? ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೊಬಿಡೋದು, ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋದು. ಜನಗಳೆಲ್ಲ ಗೊಂದಲದ ಸಿಕ್ಕಾಕೊಂಡ್ಬಿಡ್ತಾರೆ. ಇವ್ರು ಹೇಳೋದು ಸರಿನಾ, ನಾವು ತಿಳ್ಕೊಂಡಿರೋದು ಸರಿನಾ, ಅಥವಾ ಸಿದ್ದರಾಮಯ್ಯ ಹೇಳೋದು ಸರಿನಾ, ಇನ್ನೊಬ್ಬ ಸರಿನಾ? ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಸುಳ್ಳನ್ನು ಮಾತ್ರ ಬರೆಯಕ್ಕೆ ಹೋಗ್ಬೇಡಿ. ಯಾವುದೂ ಸತ್ಯನೇ ಹೇಳಕ್ಕಾಗೋದಿಲ್ಲ, ಹೇಳಕ್ ಕಷ್ಟ ಆಗ್ಬೋದು. ಆದ್ರೆ ಗೊತ್ತಿದ್ದು ಸುಳ್ಳು ಹೇಳಕ್ ಹೋಗ್ಬೇಡಿ. ಇನ್ನೊಬ್ರದ್ದು ತೇಜವಾದ ಮಾಡಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು, ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು. ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ, ಜನರಿಗೂ ಒಳ್ಳೇದಾಗ್ತದೆ, ಮತ್ತೆ ನಿಮ್ಮ ವೃತ್ತಿ ಧರ್ಮ ಎತ್ತಿಡಿದಾಗೂ ಕೂಡ ಆಗ್ತದೆ. ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೆ.